ಮಗು ಚಿನ್ಮಯ್ ಕೊಂದ ತಾಯಿ ಸುಚನಾ ಸೇಠ್ ಮಗುವಿನ ಹತ್ಯೆಗೂ ಮುನ್ನ ವಿಡಿಯೋ ಕಾಲ್ ಮಾಡಿದ್ರಂತೆ ತಂದೆ ವೆಂಕಟರಮಣ ವಿಡಿಯೋ ಕಾಲ್ ಮಾಡಿ ಮಗನ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಈಗ ಮಗುವಿನ ಅಂತ್ಯ ಸಂಸ್ಕಾರ ಒಂದು ಆಗಲಿ ಅಂತ ಪೊಲೀಸರು ಕಾಯ್ತಾ ಇದ್ದಾರೆ. ಮೃತ ಮಗುವಿನ ಅಂತ್ಯ ಸಂಸ್ಕಾರದ ಬಳಿಕ ವೆಂಕಟರಮಣ ಅವರನ್ನ ವಿಚಾರಣೆ ಮಾಡ್ತಾರೆ ಪೊಲೀಸರು. ಗೋವಾ ಪೊಲೀಸರು, ಯಾಕೆಂದರೆ ಅವರೇ ತನಿಖೆ ಮಾಡ್ತಾ ಇರೋದು. ಘಟನೆ ನಡೆದಿರೋದು ಕೊಲೆ ಆಗಿರೋದು ಗೋವಾದಲ್ಲೇ ಆಗಿರೋದ್ರಿಂದ ಅವರೇ ಇದನ್ನು ತನಿಖೆ ಮಾಡಬೇಕಾಗತ್ತೆ. ಗೋವಾ ಪೊಲೀಸರು ವೆಂಕಟರಮಣ ಅವರನ್ನ ವಿಚಾರಣೆ ಮಾಡತಕ್ಕಂತಹ ಸಾಧ್ಯತೆ ಅಲ್ಲ, ಮಾಡಲೇಬೇಕು, ಮಾಡೇ ಮಾಡ್ತಾರೆ, 100% ಮಾಡ್ತಾರೆ. ವೆಂಕಟರಮಣ ವಿಚ್ಛೇದನ ಕೋರಿ ಕೋರ್ಟ್ ಮೊರೆ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ವಾರಕ್ಕೊಮ್ಮೆ ತಂದೆ ಬಳಿ ಮಗನ ಭೇಟಿಗೆ ಸೂಚಿಸಿತ್ತು ಕೋರ್ಟ್ ಮಧ್ಯಂತರ ಆದೇಶವಾಗಿ. ಕೋರ್ಟ್ ಸೂಚನೆಯಂತೆ ಕಳೆದ ಭಾನುವಾರ ವಿಡಿಯೋ ಕಾಲ್ನಲ್ಲಿ ಮಗನ ಜೊತೆ ಮಾತು, ಅಂದರೆ ಈಗ ಮೊನ್ನೆ ಭಾನುವಾರ ಮಾತಾಡಿದ್ದಾರೆ. ಮಗ ತಂದೆಯನ್ನು ಭೇಟಿಯಾಗೋದು ಸುಚಿತಾಗೆ ಇಷ್ಟ ಇರಲಿಲ್ಲ. ವೆಂಕಟರಮಣಗೆ ಮಗ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥ ಶಂಕೆ ಇದೆ. ಗೊತ್ತಿಲ್ಲ, ಕೋರ್ಟ್ ನಾಳೆ ಏನಾದರೂ ಹೇಳ್ಬೋದು, ಮಗ ತಂದೆ ಜೊತೆನಲ್ಲೇ ಇರಲಿ ಅಂತನೋ ಏನೋ ಹೇಳ್ಬೋದು. ಅದನ್ನು ಇವ್ರ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಿರಲಿಲ್ಲ, ಹಾಗಾಗಿ ಸಾಯಿಸ್ಬಿಟ್ಟಿರ್ಬೋದು. ಗೋವಾ ಪೊಲೀಸರಿಂದ ಈ ಬಗ್ಗೆ ವೆಂಕಟರಮಣ ಅವರ ವಿಚಾರಣೆ ಮಾಡ್ತಾರೆ. ಕೊನೆಯ ವಿಡಿಯೋ ಕಾಲ್ನಲ್ಲಿ ಏನು ಮಾತನಾಡಿದ್ದು ಅಂತ ಸಹಜವಾಗಿ ಮಾಡ್ತಾರೆ, ಮಾಡಲೇಬೇಕು, ಇಲ್ಲಾಂದರೆ ತನಿಖೆ ಇನ್ಕಂಪ್ಲೀಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಇವಾಗ ಗಂಡನ ಆ್ಯಂಗಲ್ನಲ್ಲಿ ನೋಡೋಕ್ಕೆ ಹೋದರೆ ಒಂದು ವೇಳೆ ಕೋರ್ಟ್ ಏನಾದರೂ ಮಗನನ್ನು ಗಂಡನಿಗೆ ಒಪ್ಪಿಸ್ಬಿಟ್ರೆ ಅನ್ನುವಂತಹ ಏನಾದರೂ ಕೋಪದಲ್ಲಿ ಮಗುವನ್ನು ಕೊಂದಿರ್ಬೋದಾ? ಈಗ ವೆಂಕಟರಮಣ ಅವರ ವಿಚಾರಣೆ ಯಾವಾಗ ಆಗುತ್ತೆ? ಏನಾದರೂ ಅದ್ರ ಬಗ್ಗೆ ವೆಂಕಟರಮಣ ಅವರು ಮಾತನಾಡಿದಾರಾ ಹೇಗೆ? ಖಂಡಿತವಾಗೂ ಅರವಿಂದ್, ಏನಂತಂದರೆ ಈ ಒಂದು ಸೂಚನಾ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ಎತ್ತವರಿಗೆ ಹೆಗ್ಗಣವೇ ಮುದ್ದು ಅಂತಾರೆ. ಆದರೆ ಈ ಒಂದು ಮಹಿಳೆ ವಿಚಾರದಲ್ಲಿ ಅದು ಸುಳ್ಳೆಂಬುದು ಸಾಬೀತಾಗಿದೆ. ಯಾಕಂದರೆ ಎತ್ತ ಮಗನನ್ನೇ ಒಂದು ಕೊಂದು ಸೂಟ್ಕೇಸ್ನಲ್ಲಿ ಈ ಮಹಿಳೆ ಪ್ರಯಾಣ ಬೆಳೆಸಿದ್ರು. ಈ ವೇಳೆ ಐಮಂಗಲ ಪೊಲೀಸರಿಗೆ ಮಾಹಿತಿ ತಿಳಿದೇನು ಕಾರಿನ ಚಾಲಕನ ಸಹಾಯದಿಂದಾಗಿ ಮಹಿಳೆಯನ್ನು ಬಂಧಿಸಿ ಈಗ ಗೋವಾ ಪೊಲೀಸರಿಗೆ ಒಪ್ಪಿಸಿರುವಂಥದ್ದು. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಏನು ಅಬ್ರಾಡ್ನಿಂದ ಅವರ ಪತಿಯಾಗಿರುವಂಥ ವೆಂಕಟರಮಣ ಅವರು ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ತನ್ನ ಸ್ವಂತ ಮಗನ ಒಂದು ಶವವನ್ನು ಕಂಡು ಭಾವುಕರಾದರು. ಆ ವೇಳೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯಿಸಲು ಹಿಂದೇಟು ಹಾಕಿದ್ರು. ಈ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಮಾಧ್ಯಮಗಳೊಂದಿಗೆ ಒಂದು ಮನವಿ ಮಾಡಿದರು. ಯಾಕಂದರೆ ಅವರು ತುಂಬ ಮನನೊಂದಿದ್ದಾರೆ, ಅವರನ್ನು ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ಬಳಿಕ ಮಾತನಾಡ್ತಾರೆ ಎಂಬ ಒಂದು ಮನವಿಯನ್ನು ಕೂಡ ಮಾಡಿದರು. ಹಾಗೆಯೇ ಏನು ಮನನೊಂದಂಥ ವೆಂಕಟರಮಣ ಅವರು ಆ ಬಾಲಕನ ಶವವನ್ನು ಈಗಾಗಲೇ ರಾಜಾಜಿನಗರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಇಂದು ಅವರ ಸಂಬಂಧಿಕರ ಸಮ್ಮುಖದಲ್ಲಿ ಆ ಒಂದು ಬಾಲಕನ ಅಂತ್ಯಕ್ರಿಯೆ ನಡೆಯುವಂಥ ಸಾಧ್ಯತೆ ಇದೆ. ಬಳಿಕ ಈ ಒಂದು ವೆಂಕಟರಮಣ ಅವರನ್ನು ಗೋವಾ ಪೊಲೀಸರು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕಂತಂದರೆ ಏನು ಕಳೆದ ರವಿವಾರ ಬಾಲಕನೊಂದಿಗೆ ಒಂದು ವಿಡಿಯೋ ಕಾಲ್ ಮಾಡಿದ್ರು ವೆಂಕಟರಮಣ ಅವರು. ಆ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು, ಏನಾದರೂ ಆ ವೇಳೆ ಗಲಾಟೆ ಆಯಿತಾ ಅಥವಾ ತಕರಾರು ಏನಾದರೂ ಆಯಿತಾ, ಏನು ಪತ್ನಿಯಿಂದ ಏನಾದರೂ ಯಾವುದೇ ರೀತಿ ಅಡ್ಡಿ ಆತಂಕ ಆಯಿತಾ, ಹೀಗಾಗಿ ಆ ಒಂದು ಬಾಲಕನನ್ನು ಮಹಿಳೆ ಕೊಲೆ ಮಾಡಿದ್ರೆ ಎಂಬ ಬಗ್ಗೆ ತನಿಖೆ ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಏನು ಪ್ರತಿ ವಾರಕ್ಕೊಮ್ಮೆ ಏನು ಬಾಲಕರೊಂದಿಗೆ ತಂದೆ ಮಾತನಾಡ್ಬೋದು ಎಂಬ ಸೂಚನೆಯನ್ನು ಕೋರ್ಟ್ ನೀಡಿತ್ತು. ಯಾಕಂದರೆ 2019ರಲ್ಲಿ ಇವರಿಬ್ಬರ ನಡುವೆ ಏನು ವಿಚ್ಛೇದನ ಕೋರಿ ಕೋರ್ಟ್ ಮೊರೆ ಹೋಗಿದ್ರು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಇವರಿಬ್ಬರಿಗೂ ಕೂಡ ಒಂದು ಸೂಚನೆ ನೀಡಿತ್ತು. ಪ್ರತಿ ವಾರಕ್ಕೊಮ್ಮೆ ಏನು ತಂದೆಯೊಂದಿಗೆ ಮಗ ಮಾತನಾಡೋದಕ್ಕೆ ಅನುಮತಿ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಅದನ್ನು ಸಹಿಸಲಾಗದ ಸೂಚನಾ ಎಲ್ಲೋ ಒಂದು ಕಡೆ ಒಂದು ಆಕ್ರೋಶದಿಂದ ಮಗನನ್ನು ಕೊಲೆ ಮಾಡಿದ್ರ, ಅದರಲ್ಲೂ ಏನು ಕತ್ತು ಸಿಕ್ಕಿ ಕೊಲೆ ಮಾಡಿರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಇಲ್ಲಿನ ವೈದ್ಯರು ತಿಳಿಸಿರುವಂಥ. ಯಾಕಂದ್ರೆ ಮರಣೋತ್ತರ ಪರೀಕ್ಷೆ ನಡೆಸಿರುವಂತ ಡಾಕ್ಟರ್ ಕುಮಾರ್ ನಾಯಕ್ ಹಾಗೂ ರಂಗೇಗೌಡರ ನೇತೃತ್ವದ ತಂಡದಿಂದ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಸೂಚನಾ ತನ್ನ ಮಗ ಏನು ಪತಿಯೊಂದಿಗೆ ಮಾತನಾಡದಿರೋನ್ನ ಸಹಿಸಲಾಗದೆ ಕೃತ್ಯವೆಸಗಿದ್ರ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ ಗೋವಾ ಪೊಲೀಸರಿಂದ. ಅರವಿಂದ್. ಓಕೆ, ಸಿದ್ದರಾಜು ಮತ್ತು ನಾಗೇಶ್ ಇಬ್ಬರಿಗೂ ಕೂಡ ಧನ್ಯವಾದ. ಸೊ ಪ್ರಕರಣದ ತನಿಖೆ ಈಗ ತೀವ್ರಗತಿಯಲ್ಲಿ ನಡೀತಾ ಇದೆ. ಆಕೆನೇ ತಪ್ಪೊಪ್ಪಿಕೊಂಡಿದ್ದಾರೆ, ಹೌದು ನಾನೇ ಕೊಂದಿರೋದು ಅಂತಕ್ಕಂಥದ್ದು. ಹಾಗಾಗಿ ಈ ಪ್ರಕರಣ ಇದು 302ಗೆ ಬರುತ್ತೆ ಡೈರೆಕ್ಟಾಗಿ. ಕೊಲೆ ಮಗನೋ ಮತ್ತೊಬ್ಬನೋ ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ, ಮುಗೀತು. ಈಗ ಕೊಲೆಗಾರರ ಪಟ್ಟದಲ್ಲಿ ಆಕೆ ಇದ್ದಾರೆ.